ಗೋಕೃಪಾಮೃತ ಯಾವ ರೀತಿ ಮಾಡಿ ತಿಳಿಸ್ಕೊಡಿ. ಶೋರ್ ಹೇಳ್ತೀನಿ ಬನ್ನಿ. ನಾನು ಅದೇ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು ಗೋಕೃಪಾಮೃತನ. ಕೇಶವ್ ಅವರಿದ್ದಾರೆ. ಹಾಂ ಸರ್. ನಮ್ಮದು ಲಾಸ್ಟ್ ಟೈಮು ಯೂಟ್ಯೂಬ್ ಇದನ್ನೆಲ್ಲ ಬಂದು ಯೂಟ್ಯೂಬವ್ರು ಅವರು ಕೂಡ ನಮ್ಮ ತೋಟ ಎಲ್ಲ ವೀಡಿಯೋ ಮಾಡ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದರು. ಅವರು ಕೃಷಿ ಎಲ್ಲ ಮಾಡ್ತಾರೆ. ಸೊ ಅವ್ರ ಹತ್ರ ನಾನು ಕಲ್ಚರ್ ತೊಗೊಂಬಂದಿದ್ದೆ. ಗೋಕೃಪಾಮೃತ ಮಾಡಬೇಕಾದ್ರೆ ನಮಗೆ ಫಸ್ಟು ಒಂದು ಲೀಟ್ರಷ್ಟು ಕಲ್ಚರ್ ಬೇಕಾಗುತ್ತೆ. 1 ಲೀಟ್ರ್ ಕಲ್ಚರ್ನ ನಾವು ತೊಗೊಂಡು ಬಂದು ಆ 1 ಲೀಟ್ರ್ ಕಲ್ಚರಲ್ಲಿ ನಾವು ಮಲ್ಟಿಪಲ್ ಮಾಡ್ತಾ ಹೋಗ್ಬೋದು. ಸೊ ಅದು ಹೇಗೆ ಮಾಡಬೇಕಂದ್ರೆ 200 ಲೀಟ್ರ್ ಡ್ರಮ್ ಇರಬೇಕು. ನಾನು 200 ಲೀಟ್ರ್ ಡ್ರಮ್ನ ಕೂಡ ನಾನು ಗುಜ್ರಿಯಲ್ಲಿ ತೊಗೊಂಬಂದಿದ್ದು. ಸೊ ತೊಗೊಂಡು ಬಂದೆ. ಇದು ಬೆಟರ್ ಅಂದರೆ ಈ ಥರದ್ದು ಈ ಆಯಿಲ್ದು ಅಥವಾ ಗ್ರೀಸ್ ಬರುತ್ತೆ ಅಂಥ ಡ್ರಮ್ನ ನೀಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಅದು ಗಟ್ಟಿ ಇರುತ್ತೆ. ಮಾಮೂಲಿ ಹೊಸ ತೊಗೊಂಬರಕ್ಕೆ ಹೋದರೆ ಅದ್ರ ಸ್ಟ್ರೆಂತ್ ಇರಲ್ಲ. ಸರ್ ಅಮೌಂಟ್ ಎಷ್ಟಾಯಿತು ಇದು ಈ ಡ್ರಮ್ಮಿಗೆ ನಾನು 700 rupees ಕೊಟ್ಟಿದ್ದೆ. 700 ರೂಪಾಯಿ ಆಗಿತ್ತು 200 ಲೀಟ್ರ್ ಡ್ರಮ್ಮಿಗೆ. ಸೊ ನಾನೇನು ಮಾಡಿದೆ, 1 ಲೀಟ್ರ್ ಕಲ್ಚರ್ ತೊಗೊಂಬಂದು 1 ಲೀಟ್ರ್ ಕಲ್ಚರ್ನ ಹಾಕೋಕ್ಕಿಂತ ಮುಂಚೆ ನಾವು ಫಸ್ಟು ಇದು 200 ಲೀಟ್ರ್ ಡ್ರಮ್ನ ಆಲ್ಮೋಸ್ಟ್ ಎಲ್ಲ ಫುಲ್ಲು ನೀರಲ್ಲಿ ತುಂಬಿಸ್ಬಿಡ್ಬೇಕು. ಸೊ ತುಂಬಿಸ್ಬಿಟ್ಟು ಇದಕ್ಕೆ 2 ಲೀಟ್ರು ದೇಸಿ ಹಸುವಿಂದು, ಅದು ನಮಗೆ ನಾಟಿ ಹಸು ಏನು ಹಳಿಕಾರಿದೆ ಅಥವಾ ಗಿರ್ರಸು ಇರುತ್ತೆ ಅಥವಾ ಮಲೆನಾಡು ಗಿಡ್ಡ ಇರುತ್ತೆ, ಈ ಹಸುವಿನ ಹಾಲಿನಲ್ಲಿ ಮಾಡಿರೋವಂಥ ಮಜ್ಜಿಗೆ, ಅದು ಬೆಣ್ಣೆ ಎಲ್ಲ ತೆಗೆದಿರಬೇಕು ನೀಟಾಗೆ. ಸೊ ಆ ಥರ ಕಡ್ದಿರೋವಂಥ ಮಜ್ಜಿಗೆ, ನೀರು ಮಜ್ಜಿಗೆ ಥರ ಇರಬೇಕು ಅದು. ಸೊ ಆ ಮಜ್ಜಿಗೆನ 2 ಲೀಟ್ರ್ ತೊಗೊಬೇಕು. ಸೊ ಅದು 2 ಲೀಟ್ರನ್ನ ಇದಕ್ಕೆ ಹಾಕಬೇಕು. 200 ಲೀಟ್ರ್ ನೀರೊಳಗಡೆ ನಾವು 2 ಲೀಟ್ರ್ ಮಜ್ಜಿಗೆ ಹಾಕಬೇಕು. ಹಾಗೆ 2 kg ಸಾವಯವ ಬೆಲ್ಲ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿರೋದನ್ನು ಈ ಡ್ರಮ್ ಒಳಗಡೆ ತುಂಬಿಸ್ಬೇಕು. ಚೆನ್ನಾಗಿ ಅದು ಕರಗೋ ತನಕ ಚೆನ್ನಾಗಿ ಸ್ಟಿರ್ ಮಾಡಬೇಕು. ಎಲ್ಲ ಫುಲ್ಲು ಕರಗಿದ್ದೆಲ್ಲ ಆದಮೇಲೆ, ಆ ಬೆಲ್ಲ ಅದೆಲ್ಲ ಚೆನ್ನಾಗಿ ಕರಗಿದ್ದಾದಮೇಲೆ ಈ 1 ಲೀಟ್ರ್ ಕಲ್ಚರ್ ಏನಿರುತ್ತೆ ಆ ಕಲ್ಚರ್ನ ನಾವು ಇದರೊಳಗಡೆ ಹಾಕಬೇಕು. ಸೊ ಹಾಕ್ಬಿಟ್ಟು ನಾನು ಇದಕ್ಕೆ ಪ್ರೊಡಕ್ಷನಿಗೆ ನೀಟಾಗಿರಲಿ ಅಂತೇಳಿ ಬಟ್ಟೆ, ಈ ಕಾಟನ್ದು ಏನಿದೆ ಇದನ್ನು ಹಾಕಿದ್ದೀನಿ. ಇದ್ರ ಕೆಳಗಡೆ ಅಡಿಕೆ ಪಟ್ಟೆ ಹಾಕಿದ್ದೀನಿ, ತಂಪಾಗಿರುತ್ತೆ ಅಂತ. ಸೊ ಈ ಕಾನ್ಸೆಪ್ಟಿಗೆ ಈ ಬೇಸಿಗೆ ಬೇರೆ ಇತ್ತಲ್ಲ, ಸೊ ಹಾಗಾಗಿ ಈ ಥರ ಹಾಕಿಟ್ಟಿದ್ದೀನಿ. ಇದನ್ನು ನಾವು ದಿನಕ್ಕೆ 2 ಸತಿ ರೊಟೇಟ್ ಮಾಡಬೇಕು. ನಾನೀಗೆಲ್ಲ ಖಾಲಿ ಮಾಡಿದ್ದೀನಿ ಇದನ್ನು. ಸೊ ಸ್ವಲ್ಪ ಉಳ್ಕೊಂಡಿದೆ. ಬೆಳಗ್ಗೆ ಸಂಜೆ 2 ಸತಿ ನಾವು ರೊಟೇಟ್ ಮಾಡಬೇಕು. ಇದೆಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ. ಒಂದೇ 1 ಲೀಟ್ರ್ ತೆಗೆದಿಟ್ಕೊಂಡಿದ್ದೀನಿ ನಾನು. ಮತ್ತು ನಾನು ಇದು ಸುಮಾರು ಜನಕ್ಕೆ ಗೋಕೃಪಾಮೃತ ಕಲ್ಚರ್ ಕೂಡ ಕೊಟ್ಟಿದ್ದೀನಿ. ಸುಮಾರು ಜನಕ್ಕೆ ಕಲ್ಚರ್ ಕೊಟ್ಟಿದ್ದೀನಿ. ನಾನು ಅಲ್ಲಿಂದ ತೊಗೊಂಬಂದ್ಮೇಲೆ ನನ್ನ ಹತ್ರ ಒಂದು 15 ಜನ ಕಲ್ಚರ್ ತೊಗೊಂಡೋಗಿದ್ದಾರೆ. ಸರ್ ನೆಕ್ಸ್ಟ್ ನಾನು ತೊಗೊಂಡೋಗ್ಬೇಕು. ಇವಾಗ ಮಾಡಿದ್ಮೇಲೆ ಕೊಡ್ತೀನಿ. ಈಗ 1 ಲೀಟ್ರ್ ಸಪ್ರೇಟ್ ಎತ್ತಿಟ್ಕೊಂಡು ಕಲ್ಚರ್ ಮಾಡಬೇಕು. ಮತ್ತು ಎತ್ತಿಟ್ಕೊಂಡಿರೋ ಕಲ್ಚರ್ ಬಗ್ಗೆನೂ ಒಂಚೂರು ಗಮನ ಇರಬೇಕು. ನಾವು ಒಂದು ಬಿಸ್ಲರಿ ವಾಟರ್ ಬಾಟಲ್ಗಳಿಗೋ ಏನತ್ರಲ್ಲಾರು ನಾವು ಅದು ಕಲ್ಚರ್ ಎತ್ತಿಟ್ಕೊಂಡ್ರೆ ಅದ್ರ ಮೇಲ್ಗಡೆ ಏನಿರುತ್ತೆ ಕ್ಯಾಪು ಹಾಕು, ಮತ್ತು ಅದನ್ನು 20 ದಿನದ ಒಳಗಡೆ ಆ ಕಲ್ಚರ್ನ ನಾವು ತೆಗೆದಿಟ್ಟು 20 ದಿನದ ಒಳಗಡೆಗೆ ನಾವು ಒಂದು ಸ್ವಲ್ಪ ಮಜ್ಜಿಗೆ ಮತ್ತು ಒಂದು ಸ್ವಲ್ಪ ಬೆಲ್ಲ ಅದಕ್ಕೆ ಆ್ಯಡ್ ಮಾಡಬೇಕು. ಹಾಗಾಗಿ ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಮೈಂಟೈನ್ ಮಾಡಬೇಕು. ಇಲ್ಲ 20 ದಿನದ ಒಳಗಡೆ ನಾವು ಹೊಸ್ದಾಗಿ ಕಲ್ಚರ್ ಮಾಡ್ತೀವಿ ಅಂದರೆ ಓಕೆ, ಕಲ್ಚರ್ ಮಾಡಲ್ಲ, ಲೇಟ್ ಆಗುತ್ತೆ, ಆ ಕಲ್ಚರ್ನ ನಾವು ನೀಟಾಗಿ ಪ್ರಿಸರ್ವ್ ಮಾಡಿ ಇಡಬೇಕು ಅನ್ನೋದಾದರೆ 20 ದಿನದ ಒಳಗಡೆ ನಾವು ಅದನ್ನು ಹಾಕಬೇಕಾಗತ್ತೆ. ಸೊ ನೋಡಿ, ಇದು ಒಳಗಡೆ ಒಂಚೂರು ಸ್ವಲ್ಪ ಇದೆ ಕಲ್ಚರು. ಇದು ಹಾಗೆ ಬಿಟ್ಟಿದ್ದೀನಿ. 1 ಲೀಟ್ರ್ 2 ಲೀಟ್ರಷ್ಟು ಇರ್ಬೋದು ಅಷ್ಟೇ. ಎಲ್ಲ ಗಿಡಗಳಿಗೆ ಹಾಕ್ಬಿಟ್ಟಿದ್ದೀನಿ ನಾನು, ಖಾಲಿ ಆಗಿಬಿಟ್ಟಿದೆ ಇದು. ನಾನು ನಿಮ್ಗೆ ಆಮೇಲೆ ಕೊಡ್ತೀನಿ ಅದು ಹೇಗಾಗುತ್ತೆ ಕಲ್ಚರು ಏನು ಎತ್ತ ಅಂತ. ಸೊ ಇದು ಗೋಕೃಪಾಮೃತ ಮಾಡೋ ಪ್ರೊಸೀಜರ್. ಅದೇ ನೀವು ಮುಂಚೆ ನನಗೆ ಗೊತ್ತಿದ್ದರೆ ಅದು ಈಗ ರೀಸೆಂಟಾಗಿ ಆಗ್ತಾ, ಈಗ 1 ವಾರನೂ ಆಗಿಲ್ಲ. ನಾನು ಬ್ಯಾಚ್ ವೈಸ್ ಹಾಕ್ತಿರ್ತೀನಿ. ನಮ್ಮದು ಅಡಿಕೆ ಗಿಡಕ್ಕೆ, ತೆಂಗಿನ ಗಿಡಕ್ಕೆ ಎಲ್ಲ ಬ್ಯಾಚ್ ವೈಸ್ ಹಾಕ್ತಿದ್ದೀನಿ. ಈಗ ಒಂದು 2-3 ಮಂತ್ಸಿಂದ ನಾನು ಇದನ್ನು. ಸರ್ ವೆಂಚೂರಿ ಮಾಡ್ಕೊಂಡಿದ್ರೆ ಇಲ್ಲಿ ಜಗ್ಗಲ್ ಹಾಕ್ತೀರಾ? ವೆಂಚೂರಿಗೆ ಏನಾಗುತ್ತೆ ಅಂದರೆ ನಮ್ಮದು ಪೈಪ್ಲೈನು ನಮ್ಮ ಕುಡಿಯೋ ನೀರಿಗೆ, ಮನೆಗೆ ಬಳಸೋ ನೀರಿಗೆಲ್ಲ ಒಂದೇ ಪೈಪ್ಲೈನೇ ಇರೋದು. ವೆಂಚೂರಿ ಮಾಡಿಬಿಟ್ರೆ ಅದರೊಳಗಡೆ ಮಿಕ್ಸ್ ಆಯಿತು ಅಂದರೆ ಬಹಳ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ನಮ್ಮದು ಟ್ರ್ಯಾಕ್ಟ್ರಲ್ಲಿ ಇದನ್ನು ಬಕೆಟ್ಗಳಲ್ಲೆಲ್ಲ ತುಂಬ್ಕೊಂಡ್ಬಿಡ್ತೀನಿ. ಟ್ರ್ಯಾಕ್ಟ್ರಲ್ಲಿ ಇಟ್ಕೋತೀನಿ, ತೊಗೊಂಡು ಹೋಗ್ತೀನಿ ಮಡಿಗೆ. ಸೊ ಅಲ್ಲಿ ಆ ಮಡಿಗೆಲ್ಲ ಹಾಕಿಬಿಟ್ಟು ಇದು ಮಾಡ್ತೀನಿ. ಮತ್ತು ಈ ಅಡಿಕೆ ಗಿಡಕ್ಕೆ ಮಾಡೋದಾದರೆ ಏನು ಮಾಡ್ತೀನಿ ಅಂದರೆ ಈ ಡ್ರಮ್ ಬರುತ್ತಲ್ಲ, ಸ್ಪ್ರೇಯರ್ ಡ್ರಮ್ಮು, ಆ ಸ್ಪ್ರೇಯರ್ ಡ್ರಮ್ ಒಳಗಡೆ 15 ಲೀಟ್ರದ್ದು ಡ್ರಮ್ ಏನು ಬರುತ್ತೆ ಅದಕ್ಕೆಲ್ಲ ತುಂಬಿಸ್ಬಿಟ್ಟು ತೊಗೊಂಡೋಗೆಲ್ಲ ಸ್ಪ್ರೇ ಮಾಡ್ಕೊಂಡ್ಬಂದ್ಬಿಡ್ತೀನಿ. ಇಡೀ ಭೂಮಿಗೆಲ್ಲ ಸ್ಪ್ರೇ ಮಾಡ್ಕೊಂಡ್ಬಂದ್ಬಿಡ್ತೀನಿ. ಸೊ ಈ ಥರ ನಾನು ಇದನ್ನು ಗಿಡಗಳಿಗೆಲ್ಲ ಕೊಡ್ತಾ ಹೋಗ್ತೀನಿ. 20 ದಿನದ ಮೇಲಾದರೆ ನೀವು ಮತ್ತೆ ಪ್ರಿಸರ್ವ್ ಮಾಡಬೇಕು ಅಂದರೆ ಮತ್ತೆ ನೀವು 2 ಲೀಟ್ರ್ ಮಜ್ಜಿಗೆ ಮತ್ತು 2 kg ಬೆಲ್ಲನ ಹಾಕಬೇಕಾಗತ್ತೆ. ಅದರೊಳಗಡೆ ಇರುವಂಥ ಜೀವಾಣುಗಳು ಜೀವಂತವಾಗಿರೋದಕ್ಕೋಸ್ಕರ ಅಂತ ಹೇಳೋರು. ಸೊ ನಾನು ಅದನ್ನು ಫಾಲೋಅಪ್ ಮಾಡ್ತೀನಿ. ಬಟ್ ನಾನು 20 ದಿನದ ಒಳಗಡೆ ಹಾಕ್ಬಿಡ್ತೀನಿ, ಗಿಡಗಳಿಗೆಲ್ಲ ಹಾಕ್ಕೊಂಬಂದ್ಬಿಡ್ತೀನಿ, ಕ್ಲಿಯರ್ ಮಾಡಿಬಿಡ್ತೀನಿ, ಏನು ಉಳಿಸ್ಲಿಕ್ಕೆ ಹೋಗಲ್ಲ. ಇದು ಗೋಕೃಪಾಮೃತ ಮಾಡುವಂಥ ವಿಧಾನ.